ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೆ ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಬಿಡಿಸಲಾಗ್ತದೆ. ಸೊ ಈಗಾಗಲೇ ಪಾರ್ಟ್ 2 ಮತ್ತು ಪಾರ್ಟ್ 1 ಕಂಪ್ಲೀಟ್ ಆಗಿದಾವ. ಸೊ ಈಗ ಪಾರ್ಟ್ 3 ನಲ್ಲಿ ಮುಂದಿನ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಸೊ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಬೇಕಾದಲ್ಲಿ ನೀವು ನನಗೆ ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ನೀವು ಮಾಡೆಲ್ ಕ್ವಶನ್ ಪೇಪರ್ನ ಪಡೆದುಕೊಳ್ಬಹುದು. ಸೊ ಟೆಲಿಗ್ರಾಮ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ. ಸೊ ಹಾಗೆ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದ್ರೆ ನೀವು ಮೆಂಬರ್ಶಿಪ್ ಅನ್ನ ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳಬಹುದಾಗಿರ್ತದೆ. ಸೊ ಮೆಂಬರ್ಶಿಪ್ ಅನ್ನ ಯಾವ ರೀತಿ ತೆಗೆದುಕೊಳ್ಳೋದನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿರ್ತೇನೆ. ನೀವು ಟಾಪಿಕ್ ವೈಸ್ ಕ್ಲಾಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ವಿಡಿಯೋ ದೊರೆಯುತ್ತದೆ, ಅದನ್ನ ನೋಡಿ ನೀವು ಜಾಯ್ನ್ ಆಗ್ಬಹುದು. ಸೊ ನೀವು ಮೆಂಬರ್ಶಿಪ್ ಅನ್ನ ಜಾಯ್ನ್ ಆದ್ರೆ ನಿಮ್ಗೆ PDF ನೋಟ್ಸ್ ಸಹ ನಿಮ್ಗೆ ಪ್ರೊವೈಡ್ ಮಾಡ್ಲಾಗ್ತದೆ. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಟೋಟಲ್ 25 ಮಾಡೆಲ್ ಕ್ವಶನ್ ಪೇಪರ್ ಅದಾವ. ಸೊ ಅವನು ಸಹ ನಿಮ್ಗೆ ಪ್ರೊವೈಡ್ ಮಾಡ್ಲಾಗ್ತದೆ. ಸೊ ಇದೇನೈತಿ ಸ್ಪೆಸಿಫಿಕ್ ಪೇಪರ್ 2 ಸಂಬಂಧಪಟ್ಟ ಹಾಗೆ ಮಾತ್ರ ಇದ ಕ್ಲಾಸ್ಗಳು ಆಗಿರ್ತಾವ. ಸೊ ಪೇಪರ್ 1 ಸಂಬಂಧಪಟ್ಟ ಹಾಗೆ ನೀವು ಸೆಲ್ಫ್ ಸ್ಟಡಿಯನ್ನ ಮಾಡಬೇಕಾಗ್ತದೆ. ಸೊ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈಗಾಗಲೇ ಹಿಂದಿನ ಒಂದು ಸೆಷನ್ ದಲ್ಲಿ 30 ಕ್ವಶನ್ ವರೆಗೂ ನೋಡಿದ್ದು. ಸೊ ಇದ 31ನೇ ಕ್ವಶನ್. ಸೊ 31ನೇ ಕ್ವಶನ್ ಏನಪ್ಪಾ ಅಂತಂದ್ರೆ, ಇನ್ ಅ ಕ್ಲಾಸ್ ದೇರ್ ಆರ್ X seat if each student occupies the one seat, 9 students remaining standing, and if 2 students occupy one seat, 7 seats are left empty. Find the number of seats in class. ಸೊ ಇಲ್ಲಿ ಮೊದಲಿಗೆ ಟೋಟಲ್ ಇಲ್ಲಿ X ಸೀಟ್ ಇದಾವು. ಸೊ ಒಬ್ಬೊಬ್ಬರ ಒಂದೊಂದು ಸೀಟ್ ನಲ್ಲಿ ಕುಳಿತು ಅಂದ್ರ ಇಲ್ಲಿ 9 ಸ್ಟೂಡೆಂಟ್ಸ್ ಉಳಿತಾರಂತ. ಸೊ ಮತ್ತೆ ಇಬ್ಬಿಬ್ರು ಸ್ಟೂಡೆಂಟ್ ಒಂದೊಂದು ಸೀಟ್ ಒಳಗ ಕೂತಾರ ಅಂದ್ರ ಅವಾಗ 7 ಸೀಟ್ ಜಾಸ್ತಿ ಆಗ್ತಾವ. ಸೊ ಇಲ್ಲಿ ಮೊದಲಿಗೆ X ಸ್ಟೂಡೆಂಟ್ ಅದಾರು. ಸೊ ಇಲ್ಲಿ ಒಬ್ಬೊಬ್ರು ಒಂದೊಂದು ಸೀಟ್ ಒಳಗೆ ಕೂತಾರ ಅಂದ್ರ ಇಲ್ಲಿ X ಸೀಟ್ ಇದಾವು. ಒಬ್ಬೊಬ್ರು ಒಂದೊಂದು ಸೀಟ್ ದಾಗ ಕೂತಾಗ ಇಲ್ಲಿ 9 ಜನ ಏನೈತಿ ಸ್ಟೂಡೆಂಟ್ ಉಳಿತಾರು. ಸೊ ಹಾಗಾದ್ರೆ ಟೋಟಲ್ ಸ್ಟೂಡೆಂಟ್ ಅಟ್ಟತ್ತು X + 9 ಆಗ್ತದೆ. ಸೊ ಇಲ್ಲಿ X ಸೀಟ್ ಇದಾವು, ಒಬ್ಬೊಬ್ರ ಒಂದೊಂದು ಸೀಟಿಗೆ ಕೂತಾರು. ಇನ್ನ ಎಷ್ಟು ಜನ ಉಳಿದ್ರು? ಇಲ್ಲಿ 9 ಉಳಿದ್ರು. ಸೊ ಇಲ್ಲಿ X ಸೀಟ್ ಅದಾವು. ಸೊ ನೆಕ್ಸ್ಟ್ ಇನ್ನೊಂದು ಏನೈತಿ, ಇಲ್ಲಿ 2 ಸ್ಟೂಡೆಂಟ್ ಒಂದೊಂದು ಸೀಟಿಗೆ ಕೊಂಡಿರ್ತಾರು. ಸೊ ಇಲ್ಲಿ 7 ಸೀಟ್ ಲೆಫ್ಟ್ ಅಂದ್ರ 7 ಸೀಟ್ ಇಲ್ಲಿ ಉಳಿತಾವಂತ ಹೇಳಿದಾರು. ಸೊ ಇದನ್ನ ನಾವ ಇಲ್ಲಿ X + 9 ಏನೈತಿ, ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಆದ್ರು. ಸೊ ಈ X ಅನ್ನೋದು ಸೀಟ್. ಸೊ ಸೀಟಿಗೆ ಒಬ್ಬೊಬ್ರು ಕೂತಾರು, ಪ್ಲಸ್ ಏನೈತಿ ಇಲ್ಲಿ 9 ಜನ ಏನೈತಿ ಇಲ್ಲಿ ಉಳಿದಾರು. ನೆಕ್ಸ್ಟ್ ಇಲ್ಲಿ 7 ಸೀಟ್ ಅದಾವು. ಸೊ ಇಲ್ಲಿ 7 ಸೀಟ್ ಉಳಿತಾವು. ಯಾಕಂದ್ರೆ ಇಲ್ಲಿ 1 ಸೀಟಿಗೆ ಇಬ್ಬಿಬ್ರು ಕೊಂಡಿರ್ತಾರು. ಸೊ ಅದನ್ನ ಯಾವ ರೀತಿ ಬರಿಬಹುದು ಅಂದ್ರ, ಸೊ 2 ಇಂಟು ಸೀಟ್ಗಳು ಎಷ್ಟದಾವು X ಅದಾವು, ಅದರಲ್ಲಿ ನಮಗ -7 ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ನಮ್ಗೆ 7 ಸೀಟ್ ಉಳಿದಾವು. ಸೊ ಇವೆರಡು ಏನೈತಿ ಈಕ್ವಲ್ ಆದಾಗ X + 9 = 2 ಇಂಟು X - 7. ಸೊ ಇದ ನಮ್ಗ ಇಲ್ಲಿ ಆನ್ಸರ್ ಗೊತ್ತಾಗ್ತದೆ. ಸೊ ಈ X + 9 ಆಸ್ ಇಟ್ ಇಸ್. ಸೊ 2 ಇದ್ದನ್ನ 2X, ಇದ 2 ಇಂಟು 7 14 ಆಗುತ್ತೆ. ಈ 14 ಈ ಕಡೆ ಕಳಿಸಿ ಈ 9 ಈ ಕಡೆ ತಂದಾಗ, ಸೊ ಈ 14 ಈ ಕಡೆ ಬರ್ತಂದ್ರೆ ಪ್ಲಸ್ ಆಗುತ್ತೆ. 14 + 9 = ಇಲ್ಲಿ 2X ಅದ, ಈ ಕಡೆ X ಬರ್ತಂದ್ರೆ ಮೈನಸ್ ಆಗುತ್ತೆ. 2X ಒಳಗೆ 1 X ಹೋತಂದ್ರೆ X ಮಾತ್ರ ಹೋಯ್ತದೆ. ಸೊ ಇಲ್ಲಿ X ನ ಬೆಲೆ ಏನಾಗುತ್ತೆ, 14 + 9 ಅಂದ್ರೆ ಇಲ್ಲಿ 23 ಇಲ್ಲಿ ಆನ್ಸರ್ ಆಗ್ತದೆ. ಆಪ್ಷನ್ ಬಿ ಏನಾಗುತ್ತೆ, ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, a man save Rs 32 during the first year, 36 during the second year, 40 in the third year, and 44 in the fourth year. If he continues his savings in this manner, in how many years he will save 2000? So ಇಲ್ಲಿ a man save 32 rupees in first year. ಸೊ ಇಲ್ಲಿ ಒಬ್ಬ ಮನುಷ್ಯ 32 ರೂಪಾಯಿನ ಫಸ್ಟ್ ಇಯರ್ ದಾಗ, 36 ರೂಪಾಯಿನ ಸೆಕೆಂಡ್ ಇಯರ್ ದಾಗ, 40 ರೂಪಾಯಿನ ಥರ್ಡ್ ಇಯರ್ ದಾಗ, 44 ರೂಪಾಯಿನ ಫೋರ್ತ್ ಇಯರ್ ದಾಗ ಇಲ್ಲಿ ಸೇವ್ ಅನ್ನ ಮಾಡ್ತಾನು. ಸೊ ಅವಾಗ ಅವಂಗ 2000 ರೂಪಾಯಿ ಸೇವ್ ಮಾಡಕ ಎಷ್ಟು ಇಲ್ಲಿ ವರ್ಷಗಳು ಅವ ತಗೋತಾನಂತ ಇಲ್ಲಿ ಕೇಳಿದಾರು. ಸೊ ಮೊದಲೇದಾಗಿ ಇಲ್ಲಿ 32 ಇಲ್ಲಿ ಫಸ್ಟ್ ಇಯರ್, ನೆಕ್ಸ್ಟ್ 36, ನೆಕ್ಸ್ಟ್ 40, ನೆಕ್ಸ್ಟ್ 44. ಸೊ ಇಲ್ಲಿ ಏನಾಗುತ್ತೆ, ಇದು AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗದ. ಇಲ್ಲಿ ನೋಡ್ಬೋದು ನೀವು A 32 ಆಗುತ್ತೆ. ಸೊ ಕಾಮನ್ ಡಿಫರೆನ್ಸ್ ಎಷ್ಟದ, ಇಲ್ಲಿ ಕಾಮನ್ ಡಿಫರೆನ್ಸ್ ನೋಡಿದಾಗ ಇಲ್ಲಿ ನಮಗೆ
4 ಕಾಮನ್ ಡಿಫರೆನ್ಸ್ ಬರ್ತದೆ. ಸೊ ಇಲ್ಲಿ ನೋಡಬಹುದು. ಸೊ 36ರಲ್ಲಿ 32 ಕಳೆದಾಗ 4 ಬರ್ತದೆ, 40ರಲ್ಲಿ 36 ಕಳೆದಾಗೂ ಕೂಡ 4 ಬರ್ತದೆ. ಸೊ ಕಾಮನ್ ಡಿಫರೆನ್ಸ್ ಡಿ ಏನಾಗುತ್ತೆ ಇಲ್ಲಿ 4 ಆಗುತ್ತೆ. ಸೊ ನಮ್ಗ ಟೋಟಲ್ ಸಮ್ ಎಷ್ಟದ ಇಲ್ಲಿ 2000 ಅದ. ಸೊ ಎಸ್ ಎನ್ ಇಕ್ವಲ್ ಟು ಏನಾಗುತ್ತೆ ಇಲ್ಲಿ 2000 ಇಲ್ಲಿ ಎಸ್ ಎನ್ ಆಗುತ್ತೆ. ಸೊ ನಾವು ಇಲ್ಲಿ ಏನ್ ಕಂಡು ಹಿಡಿಬೇಕು, ನಂಬರ್ ಆಫ್ ಇಲ್ಲಿ ಟರ್ಮ್ಸ್ ಅಂದ್ರೆ ಇಲ್ಲಿ ಎನ್ ಅನ್ನ ಕಂಡು ಹಿಡಿಬೇಕು. ನಾವು ನಂಬರ್ ಆಫ್ ಇಯರ್ಸ್ ಅನ್ನ ಎನ್ ಅನ್ನ ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ನಮಗೆ ಎ ಗೊತ್ತದ, ಡಿ ಗೊತ್ತದ, ಎಸ್ ಎನ್ ಗೊತ್ತದ. ಸೊ ಇದರ ಮುಖಾಂತರ ನಾವು ನಂಬರ್ ಆಫ್ ಇಯರ್ಸ್ ಅನ್ನ ಇಲ್ಲಿ ಕಂಡು ಹಿಡಿಬಹುದು. ಸೊ ಫಾರ್ಮುಲಾ ಏನದ, ಎಸ್ ಎನ್ ಇಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಈ ರೀತಿ ಫಾರ್ಮುಲಾ ಅದ. ಎಸ್ ಎನ್ ಅಂದ್ರೆ ಇಲ್ಲಿ 2000, ಎನ್ ಗೊತ್ತಿಲ್ಲ, ಡಿವೈಡೆಡ್ ಬೈ 2. 2a ಅಂದ್ರ ಎ ಅಂದ್ರೆ ಎಷ್ಟು ಬಂದಿತ್ತು ನಮಗ, ಎ ಅಂದ್ರ 32, 32 ಎಷ್ಟಾಗುತ್ತು 64 ಆಗುತ್ತೆ. ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ, ಎನ್ ಮೈನಸ್ 1 ಆಸ್ ಇಟ್ ಇಸ್. ನೆಕ್ಸ್ಟ್ ಡಿ ಅಂದ್ರೆ ಇಲ್ಲಿ ನಮಗ 4 ಅಂತ ಅದ. ನೆಕ್ಸ್ಟ್ ಈ 2 ಅನ್ನ ಈ ಕಡೆ ಕಳಿಸಿದಾಗ ಇಲ್ಲಿ ಕೆಳಗದ, ಇಲ್ಲಿ ಬಂದ್ರ ಇಂಟು ಆಗುತ್ತೆ. ಸೊ ಇದು 4000 ಇದ ಆಗ್ತದ. ನೆಕ್ಸ್ಟ್ ಈಕ್ವಲ್ ಟು ಎನ್ ಇಂಟು 64, 4 ಇಂಟು ಎನ್ 4n ಆಗುತ್ತೆ, 4 ಇಂಟು ಮೈನಸ್ 1 ಮೈನಸ್ 4 ಇಲ್ಲಿ ಆಗ್ತದ. ಸೊ ಇಲ್ಲಿ 4000 ಈಕ್ವಲ್ ಟು ಎನ್ ಇಂಟು ಇಲ್ಲಿ 64 ಇಲ್ಲಿ ಮೈನಸ್ 4 ಅದ. ಸೊ ಮೈನಸ್ 4 ಅನ್ನ ಕಳೆದಾಗ ನಮ್ಗೆ ಇಲ್ಲಿ 60 ಪ್ಲಸ್ 4n ಇಲ್ಲಿ ಉಳಿತದ. ಸೊ ನೆಕ್ಸ್ಟ್ ಇಲ್ಲಿ 4000 ಈಕ್ವಲ್ ಟು ಇಲ್ಲಿ ಎನ್ ಅನ್ನ ಇಂಟು ಮಾಡಿದಾಗ 60n ಆಗುತ್ತೆ, ಇದಕ್ಕೆ ಇಂಟು ಮಾಡಿದಾಗ 4n ಸ್ಕ್ವೇರ್ ಇಲ್ಲಿ ಆಗ್ತದ. ಸೊ ನಮಗೆ ಏನ್ ಬಂತು ಇಲ್ಲಿ ಫಾರ್ಮುಲಾ 4000 ಈಕ್ವಲ್ ಟು 60n ಪ್ಲಸ್ 4n ಸ್ಕ್ವೇರ್. ಸೊ ಏನ್ ಬಂತು 4000 ಈಕ್ವಲ್ ಟು 60n ಪ್ಲಸ್ n ಸ್ಕ್ವೇರ್ ಅಂತ ಇಲ್ಲಿ ಬಂತು. ಸೊ ಇಲ್ಲಿ ನೆಕ್ಸ್ಟ್ ಏನ್ ಮಾಡೋದು, ಸೊ ಈ 4000 ನ ಈ ಕಡೆ ತಂದಾಗ ಏನಾಗುತ್ತೆ 4n ಸ್ಕ್ವೇರ್ ಪ್ಲಸ್ 60n ಮೈನಸ್ 4000. ನೆಕ್ಸ್ಟ್ ಇಲ್ಲಿ 4 ನಾನು ಕಾಮನ್ ತೆಗಿತ್ತು. ಸೊ ಅವಾಗ n ಸ್ಕ್ವೇರ್ ಪ್ಲಸ್ 4 15 60 ಆಗುತ್ತೆ, ಮೈನಸ್ 4 1 ಅಂದ್ರ 1000 ಇಲ್ಲಿ ಆಗ್ತದ. ಸೊ ಈ 4 ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಇಲ್ಲಿ 0 ಇರ್ತದ, ಈ ಕಡೆ ಬರ್ತಂದ್ರೆ ಬೈ 4 ಆಗುತ್ತೆ, ಇದ ಟೋಟಲ್ 0 ಆಗುತ್ತೆ. ಸೊ ಇಲ್ಲಿ ನಮಗ n ಸ್ಕ್ವೇರ್ ಪ್ಲಸ್ 15n ಮೈನಸ್ 1000 ಇಲ್ಲಿ ಬರ್ತದ. ಸೊ ಇದನ್ನ ನಾವು ಸೊ ಇಲ್ಲಿ 4 ಇಲ್ಲ, n ಸ್ಕ್ವೇರ್ ಪ್ಲಸ್ 15 ಮೈನಸ್ 1000. ಸೊ ಇದನ್ನ ನಾವು ಯಾವ ರೀತಿ ಬರಿಬಹುದು ಅಂದ್ರೆ n ಸ್ಕ್ವೇರ್, ಸೊ 15 ಇದ್ದಿದ್ದಾನ 40n ಮೈನಸ್ 25n ಮೈನಸ್ 100, ಸಾರಿ ಮೈನಸ್ 1000. ಸೊ ಈ ರೀತಿ ಬರೆದಾಗ ನಾವು ಇಲ್ಲಿ 40n ಒಳಗ 25n ಅನ್ನ ಕಳೆದಾಗ ನಮಗ ಮರಳಿ 15n ಅನ್ನ ಬರ್ತದ. ಸೊ ಇವ ಎರಡು ಸಂಖ್ಯೆಯನ್ನ ಇಂಟು ಮಾಡಿದಾಗ ನಮಗ 1000 ಬರ್ತದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಏನಾಗುತ್ತೆ, ಸೊ ಇಲ್ಲಿ ಪ್ಲಸ್ 40n ಬತ್ತು, ಇಲ್ಲಿ ಮೈನಸ್ 25n ಬತ್ತು. ಸೊ ಅವಾಗ n ಬೆಲೆ ಡೈರೆಕ್ಟ್ ಏನಾಗ್ತಾವ, ಇಲ್ಲಿ ಇದು ಪ್ಲಸ್ ಬಂದೈತಿ ಅಂದ್ರೆ ಇದು ಮೈನಸ್ 40 ಆಗುತ್ತೆ. ಮತ್ತೆ ಇನ್ನೊಂದು n ಬೆಲೆ ಏನಾಗುತ್ತೆ, ಇದು ಮೈನಸ್ 25 ಐತಿ ಅಂದ್ರೆ ಪ್ಲಸ್ 25 ಇಲ್ಲಿ ಆಗ್ತದ. ಸೊ ನಂಬರ್ ಆಫ್ ಇಯರ್ಸ್ ಎಷ್ಟು ಬೇಕಾಗ್ತಾವು, n ಅನ್ನೋದು ಇಲ್ಲಿ 25 ವರ್ಷಗಳು ಅವ ತಗೋತಾನು. ಸೊ ಅವ 2000 ರೂಪಾಯಿ ಸೇವ್ ಮಾಡಕ ಇಲ್ಲಿ 25 ವರ್ಷಗಳ ಕಾಲ ಇಲ್ಲಿ ಅವ ತಗೋತಾನು. ಆಪ್ಷನ್ ಸಿ ಏನಾಗುತ್ತೆ ಕರೆಕ್ಟ್ ಆಗ್ತದ. ಸೊ ಡೀಟೇಲ್ ಆಗದ ನೀವು ನೋಡ್ಕೋಬಹುದು. ಹಾಗೆ ಇಲ್ಲಿ ಇದು ಬಂದ ನಂತರ ಈ ಫಾರ್ಮುಲಾ n ಸ್ಕ್ವೇರ್ ಪ್ಲಸ್ 15n ಮೈನಸ್ 1000 ಬಂದ್ ಕೂಡಲೇ ನೀವು ಈ ಫಾರ್ಮುಲಾದಾಗ ಬೇಕಾದ್ರೂ ನೀವು ಹಾಕಿ ಮಾಡಬಹುದು. ಸೊ ಇಲ್ಲಿ ಫಾರ್ಮುಲಾ ಏನದ, ಸೊ ಎಕ್ಸ್ ಅನ್ನ ಕಂಡು ಹಿಡಬೇಕು. ಸೊ ಎಕ್ಸ್ ಅಂದ್ರೆ ಅವರು ಇಲ್ಲಿ n ಅನ್ನ ತೊಂದರು. ಸೊ n ಅಂತ ನೀವು ತಗೋಬಹುದು. n ಅಂದ್ರೆ ಇಲ್ಲಿ ಫಾರ್ಮುಲಾ ಏನಾಗುತ್ತೆ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ಇಲ್ಲಿ a ಅನ್ನೋದು ಏನಾಗುತ್ತೆ, ಇಲ್ಲಿ
1 ಆಗುತ್ತೆ, ಬಿ ಅನ್ನೋದು 15 ಆಗುತ್ತೆ, ಸಿ ಅನ್ನೋದು ಇಲ್ಲಿ 1000 ಆಗುತ್ತೆ, -1000 ಆಗ್ತದೆ. ಸೊ ಆ ಬೆಲೆಗಳನ್ನ ಈ ಒಂದು ಫಾರ್ಮುಲಾದಾಗ ಹಾಕಿ ನಾವು ಇಲ್ಲಿ n ನ ಬೆಲೆಯನ್ನ ಕಂಡುಹಿಡಿಬಹುದು. ಸೊ n ನ ಬೆಲೆ 25 ಬರ್ತದೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಲೇ ಬಿಟ್ವೀನ್ 10 to 150 ಅಂದರು. ಸೊ ಇಲ್ಲಿ 10 ರಿಂದ 250 ಒಳಗಿನ 4ರ ಮಲ್ಟಿಪಲ್ ಎಷ್ಟು ಅದಾವ ಅಂತ ಇಲ್ಲಿ ಕೇಳಿದಾರು. ಸೊ ಇಲ್ಲಿ ಇದನ್ನ ಮಾಡಕ ಈಜಿ ಫಾರ್ಮುಲಾ ಏನದ, ಸೊ 10ರ ಮುಂದಿನ 4ರಿಂದ ಭಾಗ ಹೋಗುವ ಸಂಖ್ಯೆ 12, 4ರಿಂದ ಭಾಗ ಹೋಗುವ ಸಂಖ್ಯೆ 250ಕ್ಕಿಂತ ಕಡಿಮೆ ಇರೋದು 248. ಸೊ ಇಲ್ಲಿ 248 ಮೈನಸ್ 12 ಡಿವೈಡೆಡ್ ಬೈ, ಸೊ ನಾವು ಎತ್ತರಲೆ ಮಲ್ಟಿಪಲ್ ಮಾಡಬೇಕು 4ರ್ಲೆ, ಸೊ ಡಿವೈಡೆಡ್ ಬೈ 4 ಪ್ಲಸ್ 1. ಸೊ ಇದನ್ನ ಮಾಡಿದಾಗ ನಮಗ ಆನ್ಸರ್ ಬರ್ತದ. ಸೊ ಇಲ್ಲಿ 248 ಒಳಗ 12 ಅನ್ನ ತೆಗೆದ್ರೆ ನಮ್ಗ 236 ಸಿಗ್ತದೆ, ಡಿವೈಡೆಡ್ ಬೈ 4 ಪ್ಲಸ್ 1. ಸೊ ಇಲ್ಲಿ 4 ಒಂದ್ಲೆ 4 ಆಗುತ್ತೆ. ಸೊ 236ಕ್ಕ ಈ 4ನ್ನ ಕೂಡಿಸಿದಾಗ 240 ಡಿವೈಡೆಡ್ ಬೈ 4 ಇರ್ತದೆ. ಸೊ ಇಲ್ಲಿ 4 ಒಂದ್ಲೆ 4 6ಲೆ, ಸೊ ಇಲ್ಲಿ 60 ಇಲ್ಲಿ ಏನಾಗುತ್ತೆ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಕೋಬಹುದು ಡೀಟೇಲ್ ಆಗಿದೆ. ನೆಕ್ಸ್ಟ್ ಕ್ವಶನ್, if 2p plus 1 by p equal to 4, then value of p cube plus 1 by 8 p cube is ಅಂದರು. ಸೊ ಇಲ್ಲಿ 2p plus 1 by p equal to 4 ಅದ. ಸೊ ಪಿ ಕ್ಯೂ ಪ್ಲಸ್ 1 by 8 ಪಿ ಕ್ಯೂ ಇದ್ದಿದ್ದ ಇತರ ವ್ಯಾಲ್ಯೂ ಅನ್ನ ಏನಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ಈ 2p ಇದಕ್ಕೆ ನಾವು ಕ್ಯೂಬ್ ಅನ್ನ ಮಾಡೋಣ. ಸೊ 2p ಕ್ಯೂಬ್ ಪ್ಲಸ್ 1 by p ಕ್ಯೂಬ್ ಪ್ಲಸ್ 3 into 2p into 1 by p into 2p plus 1 by p equal to 4 ಕ್ಯೂಬ್. ಸೊ ಕ್ಯೂಬ್ ಮಾಡಿದಾಗ ಎರಡು ಸೈಡ್ ಕ್ಯೂಬ್ ಮಾಡಬೇಕಾಗುತ್ತಾ. ಸೊ ಹಾಗಾಗಿ a ಕ್ಯೂಬ್ ಪ್ಲಸ್ a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ. ಸೊ ಇದ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ದ ಫಾರ್ಮುಲಾ. ಸೊ ಅದನ್ನ ಇಲ್ಲಿ ನಾ ಅಪ್ಲೈ ಮಾಡಿದನು. ಸೊ ಇಲ್ಲಿ ಪಿ ಹೊತ್ತು ಇದು ಪಿ ಹೊತ್ತು 3 ಆಡ್ಲೆ 6 ಆಯ್ತು. ಸೊ ಇದೇನಾಗುತ್ತೆ 8 ಪಿ ಕ್ಯೂಬ್ ಪ್ಲಸ್ 1 by 3 ಪಿ ಕ್ಯೂಬ್. ನೆಕ್ಸ್ಟ್ ಇಲ್ಲಿ 2p ಪ್ಲಸ್ 1 by p ಇದ್ದಿದ್ದ ಇತರ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ 4 ಅಂತ. ಸೊ ಪ್ಲಸ್ 3 ಇಂಟು ಇಲ್ಲಿ 2 ಉಳಿದದ ಇಲ್ಲಿ 4 ಆಗುತ್ತೆ ಈಕ್ವಲ್ ಟು 4ರ ಕ್ಯೂಬ್ ಏನಾಗುತ್ತೆ ಇಲ್ಲಿ 64 ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ 8 ಪಿ ಕ್ಯೂ ಆಸ್ ಇಟ್ ಇಸ್ ಬರ್ಕೋರಿ. ನೆಕ್ಸ್ಟ್ ಇಲ್ಲಿ 3 ಆಡ್ಲಿ 6 6 4 24. ಸೊ ಇಲ್ಲಿ 24 ಈಕ್ವಲ್ ಟು ಇಲ್ಲಿ 64 ಆಗುತ್ತೆ. ಸೊ 24ನ ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ, ಅವಾಗ ಇಲ್ಲಿ 40 ಇದು ಆಗ್ತದೆ. ಸೊ ಇಲ್ಲಿ 8 ಪಿ ಕ್ಯೂಬ್ ಪ್ಲಸ್ 1 by p ಕ್ಯೂಬ್. ಸೊ ಇದರ ಬೆಲೆ 40. ಬಟ್ ಅವ್ರ ಏನ್ ಕೇಳಿದಾರು ಇಲ್ಲಿ ತೆಳಗೆ ಇಲ್ಲಿ 8 ಬರ್ಬೇಕಂದಾರು. ಸೊ ಹಾಗಾಗಿ ನಮ್ಗ ಇದು ಬಂದದ, ಇದನ್ನ ನಾ ಇಲ್ಲಿ ಮೇಘ ತೋದ್ನು. ಸೊ ಏನ್ ಬಂದದ ನಮ್ಗ 8 ಪಿ ಕ್ಯೂಬ್ ಪ್ಲಸ್ 1 by p ಕ್ಯೂಬ್ ಈಕ್ವಲ್ ಟು 40 ಅಂತ ಬಂದದ. ಸೊ ಇಲ್ಲಿ ಈ 8ನ್ನ ತೆಗಿಬೇಕಂದ್ರ ಸೊ ಇವು ಎಲ್ಲಾ ಕಡೆ 8ರಿಂದ ಭಾಗಾಕಾರ ಮಾಡಿಬಿಡ್ರಿ. ಸೊ ಅವಾಗ ಹೋಗುತ್ತೆ. ಸೊ ಇಲ್ಲಿ 8 ಒಂದೇ ಇಲ್ಲಿ 8 ಒಂದೇ. ಸೊ ಇಲ್ಲಿ ಏನು ಉಳಿತು ಪಿ ಕ್ಯೂಬ್ ಉಳಿತು. ನೆಕ್ಸ್ಟ್ ಇಲ್ಲಿ 1 by 8 ಪಿ ಕ್ಯೂಬ್ ಉಳಿತು. ಇಲ್ಲಿ 8 ಒಂದೇ 8 5. ಸೊ ಇಲ್ಲಿ ಪಿ ಕ್ಯೂಬ್ ಪ್ಲಸ್ 1 by 8 ಪಿ ಕ್ಯೂಬ್ ನ ಬೆಲೆ ಏನಾಗುತ್ತೆ ಇಲ್ಲಿ 5 ಅಂತ ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೀವು ನೋಡ್ಕೋಬಹುದು ಈ PDF ಅನ್ನ ನಾ ಗ್ರೂಪ್ ನಲ್ಲಿ ಶೇರ್ ಮಾಡಿರ್ತೀನಿ. ಸೊ ಮೆಂಬರ್ಶಿಪ್ ಅನ್ನ ಪಡೆದುಕೊಂಡವರಿಗೆ ಈ PDF ದೊರೆಯುತ್ತದೆ ಫ್ರೀ ಆಗಿ. ನೆಕ್ಸ್ಟ್ ದ ರೇಷಿಯೋ ಆಫ್ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಅಂಡ್ ಫಸ್ಟ್ 6 ಟರ್ಮ್ಸ್ ಇನ್ GP is
125 is to 152. Find the value of a common ratio of GP. ಅಂದ್ರೆ ಇಲ್ಲಿ ನಾವು R ನ ಕಂಡುಹಿಡಿಯಬೇಕು. ಸೊ ಇಲ್ಲಿ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಏನಾಗುತ್ತೆ, S3 equal to A into R cube minus 1 divided by R minus 1 ಆಗುತ್ತೆ. ಸೊ ಅದೇ ರೀತಿ 6 ಟರ್ಮ್ ಏನಾಗುತ್ತೆ, S6 equal to A into R is to 6 minus 1 divided by R minus 1 ಆಗುತ್ತೆ. ಸೊ ಇಲ್ಲಿ S3 by S6 ಅನ್ನ ಮಾಡಿ, ಸೊ ಆಗ ನಾವು ಈ ಫಾರ್ಮುಲಾದಾಗ ಹಾಕಿದಾಗ ಸೊ ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ ನಮಗೆ ಈ ರೀತಿ ಅದಾದ. ಸೊ S3 by S6 ಅಂದಾಗ ಇಲ್ಲಿ ನಮಗೆ 125 divided by 152 ಅದ. ಸೊ ಇಲ್ಲಿ R minus 1 ಇಲ್ಲೂ R minus 1 ಕ್ಯಾನ್ಸಲ್, ಇಲ್ಲೂ A ಕ್ಯಾನ್ಸಲ್, ಇಲ್ಲೂ A ಕ್ಯಾನ್ಸಲ್. ಇಲ್ಲಿ ಏನಾಯ್ತು, R cube minus 1 ಇಲ್ಲಿ R is to 6 minus 1. ಸೊ ಇಲ್ಲಿ 125 divided by 152. ಸೊ ಅದ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೊ ಇದನ್ನ ಯಾವ ರೀತಿ ಬರ್ತಾರ ಅಂದ್ರೆ R cube minus 1 ಅದ ಡಿವೈಡೆಡ್ ಬೈ ಈ R is to 6 minus 1 ಅನ್ನ R cube minus 1 into R cube plus 1 equal to 125 divided by 152. ಸೊ ಈ ರೀತಿ ಇದನ್ನ ಬರ್ದಾರು. ಸೊ ಇಲ್ಲಿ ಏನಾಗುತ್ತೆ, R cube minus 1 ಇದು ಕ್ಯಾನ್ಸಲ್, R cube minus 1 ಇದು ಕ್ಯಾನ್ಸಲ್. ಸೊ ಇಲ್ಲಿ ನಮಗೆ 1 by R cube plus 1 ಇದು ಉಳಿತು. ಸೊ ಇವುಗಳನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಕ್ರಾಸ್ ಮಲ್ಟಿಪ್ಲೈ ಬಂದಾಗ ಇದೇನಾಗುತ್ತೆ, 152 equal to 125 R cube plus 125 ಆಗುತ್ತೆ. ಸೊ ಈ 125 ನ ಈ ಕಡೆ ತಗೊಂಡಾಗ ಇದು ಮೈನಸ್ ಆಗುತ್ತೆ, ಮೈನಸ್ ಇಲ್ಲಿ ಈ 152 ಒಳಗ 125 ಕಳೆದಾಗ ಇಲ್ಲಿ 27 ಉಳಿತದ. ಸೊ ಈ 125 ನ ಇಲ್ಲಿ ಇಂಟು ಅದ. ಸೊ ಇಲ್ಲಿ ಬರ್ತಂದ್ರೆ ಇಲ್ಲಿ ಭಾಗಾಕಾರ ಆಗುತ್ತೆ. ಸೊ R cube equal to ಎಷ್ಟಾಗುತ್ತೆ, ಸೊ R cube equal to ಇದಾಯ್ತು. ಸೊ ಇಲ್ಲಿ ಆ ಕ್ಯೂಬ್ ರೂಟ್ ಅನ್ನ ಈ ಕಡೆ ತಗೊಂಡಾಗ, ಸೊ ಕ್ಯೂಬ್ ರೂಟ್ ಅನ್ನ ಈ ಕಡೆ ತಗೊಂಡಾಗ 27ರ ಕ್ಯೂಬ್ ರೂಟ್ ಏನಾಗುತ್ತೆ, ಇದೆ 3 ಆಗುತ್ತೆ. 125 ದ ಕ್ಯೂಬ್ ರೂಟ್ ಏನಾಗಿದೆ 5 ಆಗಿದೆ. ಸೊ 3/5 ಅನ್ನೋದು ಇಲ್ಲಿ ಆನ್ಸರ್ ಆಗುತ್ತೆ. ಸೊ R ನ ಬೆಲೆ ರೇಷಿಯೋ ಎಷ್ಟಾಗುತ್ತೆ ಇಲ್ಲಿ 3/5. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ರೇಷಿಯೋ ಆಫ್ ಇನ್ GP 3/5 ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಈಸ್ ಅಂದರು. ಸೊ ಇಲ್ಲೂ ಕೂಡ ನಿಮ್ಗ ಇಲ್ಲಿ x minus 1 ಅಂದ್ರ a ಅಂತ ತೋರಿ, y minus z ಅಂದ್ರ b ಅಂತ ತೋರಿ. ನೆಕ್ಸ್ಟ್ z minus x ಅಂದ್ರ ಇಲ್ಲಿ c ಅಂತ ತೋರಿ. ಅವಾಗ ಏನಾಗುತ್ತೆ, a cube plus b cube plus c cube divided by 9 a b c ಅಂತ ಇದೆ ಆಗ್ತದೆ. ಸೊ ಇಲ್ಲಿ ಏನಾಗುತ್ತೆ, ಸೊ ಮೊದ್ಲಿಗೆ ನಾವು ಇದನ್ನ ಅಟ್ಟ ಬಿಡಿಸೋಣ. ಸೊ ಇಲ್ಲಿ ಮೇಲ್ಗಡೆ ಏನು ಕೊಟ್ಟಾರಲ್ಲ, ಸೊ ಇದನ್ನ ಅಟ್ಟ ಬಿಡಿಸಿದಾಗ ನಮಗ ಸೊ ಇಲ್ಲಿ ನೋಡ್ಬೋದು ನೀವು a cube plus b cube plus c cube minus 3ab equal to ಇದ ನಮ್ದ ಫಾರ್ಮುಲಾ ಅದ. ಸೊ ನೆಕ್ಸ್ಟ್ ನಾವು a plus b plus c equal to ಇಲ್ಲಿ 0 ಆಗುತ್ತೆ. ಸೊ ಅದು ಹೆಂಗಾಗುತ್ತೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ a ಅಂದ್ರೆ ಏನೈತಿ, ಇಲ್ಲಿ x plus x minus y ಅದ, b ಅಂದ್ರೆ y minus z ಅದ, c ಅಂದ್ರೆ z minus x ಅದ. ಸೊ ಇವು ಮೂರುಗಳನ್ನ ಕೂಡಿಸಿದಾಗ x minus y plus y minus z plus z minus x. ಸೊ ಇಲ್ಲಿ y get cancel, z get cancel, x get cancel. ಸೊ ಅವಾಗ ಇಲ್ಲಿ a plus b plus c equal to 0 ಅಂದ್ರೆ ಸೊ ಇವುಗಳ ಬೆಲೆ ಏನಾಗುತ್ತೆ, ಇಲ್ಲಿ a ಅಂದ್ರನ ಇದದ, ಇಲ್ಲಿ b ಅಂದ್ರನ ಇದದ, c ಅಂದ್ರನ z minus x ಅದ. ಸೊ a plus b plus c equal to ಇಲ್ಲಿ 0 ಆಗ್ತದೆ. ಸೊ ನೆಕ್ಸ್ಟ್ ಇತರ ಬೆಲೆ 0 ಆಯ್ತು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ a plus b plus ಇದು 0 ಆತಂದ್ರೆ 0 into ಎನಿಥಿಂಗ್ ಇದೆ ಟೋಟಲ್ 0 ಆಗುತ್ತೆ. ಅವಾಗ a cube plus b cube plus c cube minus 3abc equal to ಏನಾಗುತ್ತೆ, ಇಲ್ಲಿ ನಮಗೆ
0 ಆಗುತ್ತೆ. ಬಟ್ ನಮಗೆ ಏನ್ ಬೇಕಾಗಿದ್ದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಅದಷ್ಟು ನಮ್ಗೆ ಇಲ್ಲಿ ಕೇಳಿದಾರು. ಸೊ ಅವಾಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು ಏನಾಗುತ್ತೆ. ಸೊ ಇದ್ ಮಾತ್ರ ಕೇಳಿದಾಗ ಇದು -3abc ಇದ್ದನ್ನ ಈ ಕಡೆ ಕಳಿಸಿದಾಗ ಪ್ಲಸ್ ಆಗುತ್ತೆ, ಪ್ಲಸ್ ಎ ಬಿ ಸಿ ಅಂತ ಇಲ್ಲಿ ಆಗುತ್ತೆ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು 3abc ಆತಂದ್ರೆ ಸೊ ಇಲ್ಲಿ ನಾವು ಕ್ವಶನ್ ದಾಗ ನೋಡ್ಬೋದು. ಸೊ ಇದರ ಬೆಲೆ ಏನಾಯ್ತು ಇಲ್ಲಿ, ಇದನ್ನ ನಾವು ಎ ಅಂತ ತೊಂದೇವು, ಇದನ್ನ ಬಿ ಅಂತ ತೊಂದೇವು, ಇದನ್ನ ಸಿ ಅಂತ ತೊಂದೇವು. ಸೊ ಇವುಗಳ ಬೆಲೆ ಏನಾಯ್ತು ನಮಗ 3abc ಅಂತ ಆಗೈತಿ. ಸೊ ಇಲ್ಲಿ 3abc ಅಂತ ಆಯ್ತು ಡಿವೈಡೆಡ್ ಬೈ ಇಲ್ಲಿ x ಮೈನಸ್ y ಅಂದ್ರನ a, ಇಲ್ಲಿ y ಮೈನಸ್ z ಅಂದ್ರನ b, ಇಲ್ಲಿ z ಮೈನಸ್ x ಅಂದ್ರನ c. ಸೊ ಇಲ್ಲಿ 9 ಅದ. ಸೊ 9abc ಅಂತ ಇಲ್ಲಿ ಆಗ್ತದೆ. ಸೊ ಇಲ್ಲಿ 3 ಒಂದ್ಲೆ 3 ಮೂರ್ಲೆ. ಸೊ ಇಲ್ಲಿ abc ಗೆಟ್ ಕ್ಯಾನ್ಸಲ್, ಇಲ್ಲಿ abc ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ 1/3 ಅಂತ ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. Next question, on selling a TV at a 5% gain and a fridge at a 10% gain, Reliance Digital gains 2000. So ಇಲ್ಲಿ ಒಂದು ಟಿವಿ ಅನ್ನ 5% ಮತ್ತೆ ಒಂದು ಫ್ರಿಡ್ಜ್ ಅನ್ನ 10% ಮಾರೋದ್ರಿಂದ 2000 ರೂಪಾಯಿ ಅವಂಗ ದೊರೆಯುತ್ತದೆ. ನೆಕ್ಸ್ಟ್ ಅವೆಲ್ಲರೂ ಈ ಟಿವಿ ಅನ್ನ 10% ಗೇನ ಫ್ರಿಡ್ಜ್ ಅನ್ನ 5% ಲಾಸ್ ಗೆ ಸೆಲ್ ಮಾಡಿದ್ನಾರ ಅವಂಗ 1500 ರೂಪಾಯಿಗಳು ಮಾತ್ರ ಇಲ್ಲಿ ದೊರೆಯುತ್ತದೆ. ಬಟ್ ಇಲ್ಲಿ ನಾವು ಕಂಡು ಹಿಡಿಬೇಕಾಗಿದ್ದು ಟಿವಿ ಮತ್ತೆ ಫ್ರಿಡ್ಜ್ ಬೆಲೆ ಏನಂತ ಕಂಡ ಹಿಡಿಬೇಕು. ಸೊ ನೆಕ್ಸ್ಟ್ ಇಲ್ಲಿ ನಮಗ ಸೊ ಟಿವಿ ಅನ್ನ 5%, ಫ್ರಿಡ್ಜ್ ಅನ್ನ 5 ಟಿವಿ ಅಂತ ತೋರಿದ್ನ. ಸೊ ನೆಕ್ಸ್ಟ್ 10% ಫ್ರಿಡ್ಜ್ ಅನ್ನ ಮಾಡಿದಾಗ ನಮಗ ಇಲ್ಲಿ 2000 ರೂಪಾಯಿ ಇಲ್ಲಿ ನಮಗ ದೊರೆಯುತ್ತದೆ. ಒಂದ್ ವೇಳೆ ಅದ ನಮಗ ಟಿವಿ ಅನ್ನ 10%, ಇಲ್ಲಿ ಫ್ರಿಡ್ಜ್ ಅನ್ನ 5% ಇಲ್ಲಿ ಲಾಸ್ ಅಂದಾನು. ಸೊ 5% ಮೈನಸ್ 5% ಲಾಸ್ ಇಲ್ಲಿ ನಾವು ಮಾರಿದಾಗ ನಮಗ 1500 ಸಿಗ್ತದೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ಸೊ ಇಲ್ಲಿ ನಾವು ಈ ಫ್ರಿಡ್ಜ್ ಅನ್ನ ಟೋಟಲ್ ಇದಕ್ಕೆ 2ರಿಂದ ಇಂಟು ಮಾಡೋಣ. ಸೊ ಅವಾಗ ಏನಾಗುತ್ತೆ, ಸೊ ಇದ 20 ಆಗುತ್ತೆ. ನೆಕ್ಸ್ಟ್ ಇದ 10 ಆಗುತ್ತೆ, ಇದ 3000 ಇಲ್ಲಿ ಆಗ್ತದ. ಸೊ ಅವಾಗ ಇಲ್ಲಿ 10 ಎಪ್ಪ ಇಲ್ಲಿ 10 ಎಪ್ಪ ಗೆಟ್ ಕ್ಯಾನ್ಸಲ್. ಸೊ 20 ಪ್ಲಸ್ 5 25 ಟಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3000 ಪ್ಲಸ್ 2000 5000 ಇಲ್ಲಿ ಆಗ್ತದ. ನೆಕ್ಸ್ಟ್ ಇಲ್ಲಿ 25 ಒಂದ್ಲೆ 25 ಎರಡ್ಲೆ. ಸೊ ಇಲ್ಲಿ ಟಿ ಈಕ್ವಲ್ ಟು ಸೊ ಇಲ್ಲಿ ನಮಗೆ ಟಿ ಈಕ್ವಲ್ ಟು 200 ಬಂತು. ಸೊ ಈ ಟಿ ಈಕ್ವಲ್ ಟು 200 ಬಂತು. ಸೊ ಇದನ್ನ ನಾವು 100% ತಗೋಬೇಕು. ಸೊ ಅವಾಗ ಇಲ್ಲಿ ಟಿವಿ ಬೆಲೆ ಎಷ್ಟಾಗುತ್ತೆ, ಇಲ್ಲಿ 20,000 ಇಲ್ಲಿ ಆಗ್ತದ. ಸೊ ಇಲ್ಲಿ ನಮಗೆ ಟಿವಿ ಬೆಲೆ 20,000 ಆತಂದ್ರ ಸೊ ಇಲ್ಲಿ 20,000 ಆತಂದ್ರ ಈ ತರ ಫ್ರಿಡ್ಜ್ ನ ಬೆಲೆ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ 10,000 ಇಲ್ಲಿ ಫ್ರಿಡ್ಜ್ ನ ಬೆಲೆ ಆಗ್ತದ. Next question, which of the following equation is a quadratic equation ಅಂದರು. ಸೊ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ಬೋದು. ಸೊ ಯಾವ್ದರ ಘಾತ 2 ಇರ್ತದಲ್ಲ ಅದ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಒಂದದ. ಸೊ ಆಪ್ಷನ್ ಸಿ ಏನಾಗುತ್ತೆ ಇದ ಕ್ವಾಡ್ರಾಟಿಕ್ ಇಕ್ವೇಶನ್ ಇಲ್ಲಿ ಆಗ್ತದೆ. ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಯಾವ ಫಾರ್ಮ್ ದಾಗ ಇರ್ತದ ಅಂದ್ರ ax² + bx + c = 0 ಈ ಫಾರ್ಮ್ ದಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಇರ್ತದ. ನೆಕ್ಸ್ಟ್ a boy has a x coin of 50 paisa each, 2x coins of 25 paisa each, 4x coin of 10 paisa each, 8x coin of 5 paisa each. Find the number of 5 paisa coins if the value of all coins 900 ಅಂದರು. ಸೊ ಇಲ್ಲಿ ಮೊದಲಿಗೆ x ಕಾಯಿನ್ ಅದಾವು, ಅವ 50 ಪೈಸದು ಅದಾವು. ಸೊ ಇಲ್ಲಿ x ಕಾಯಿನ್ ಇಲ್ಲಿ 50 ಪೈಸದ ಅದಾವು. ಸೊ ಇಲ್ಲಿ x ಅನ್ನೋದ ನಾವ 1 ಅಂತನ ತಗೋನು. ಸೊ ಇಲ್ಲಿ ಇದು 50 ಪೈಸಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 2x ಕಾಯಿನ್ ಅಪ್ಪ 25 ಅದಾವ. ಅಂದ್ರೆ ಇಲ್ಲಿ ನಾವು x ಅನ್ನೋದು 1 ತಗೊಂಡಿವಿ ಅಂದ್ರೆ ಇಲ್ಲಿ 2 ತಗೋಬೇಕು.
25 ಆಡ್ಲಿ ಇಲ್ಲಿಯೂ 50 ಆಗುತ್ತೆ. ನೆಕ್ಸ್ಟ್ ಅಲ್ಲಿ 4x ಕಾಯಿನ್ 10 ಅದಾವ ಅಂದ್ರ 4 ಹತ್ಲೆ 40 ಪೈಸೆ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 8x ಅದಾವು, ಇಲ್ಲಿ 5 ಅದಾವು, 8 4 ಇಲ್ಲಿಯೂ ಕೂಡ 40, 8 5 40 ಇಲ್ಲಿಯೂ ಕೂಡ ಆಗ್ತದೆ. ನೆಕ್ಸ್ಟ್ ಇವು ಟೋಟಲ್ ಎಷ್ಟದ 9 ರೂಪಾಯಿ. 9 ರೂಪಾಯಿ ಅಂದ್ರೆ ಇಲ್ಲಿ 900 ಪೈಸೆ ಆಗ್ತದ. ಸೊ ಇಲ್ಲಿ ನಮಗ 900 ಪೈಸೆ ಆತಂದ್ರ ಇದು ಟೋಟಲ್ ಎಷ್ಟಾಗುತ್ತೆ 180 ಆಗುತ್ತೆ. ಸೊ ಇಲ್ಲಿ 180, ಇಲ್ಲಿ ಎಕ್ಸ್, ಸೊ ಇಲ್ಲ ಎಕ್ಸ್ ಅಂತ ತೋರಿದ್ನ. ಸೊ ಇಲ್ಲಿ ಇದ 900 ಪೈಸೆ ಆತಂದ್ರ ಸೊ ಇಲ್ಲಿ ಇಲ್ಲೂ ಪೂಜೆ ಹೋತು, ಇಲ್ಲಿ ಪೂಜೆ ಹೋತು, ಇಲ್ಲಿ 18 ಒಂದ್ಲೆ 18 5ಲೆ. ಸೊ ಇಲ್ಲಿ ನಮಗ ಎಕ್ಸ್ ಅನ್ನೋದು ಇಲ್ಲಿ 5 ಅಂತ ಬಂತು. ಸೊ ಇಲ್ಲಿ ಎಕ್ಸ್ ಅನ್ನೋದು ಇಲ್ಲಿ 5 ಅಂತ ತಂದಾಗ ಸೊ ನಾವು 5 ಪೈಸಾ ಕಾಯಿನ್ ಅನ್ನ ಕಂಡು ಹಿಡಿಬೇಕು. ಇಲ್ಲಿ 8x ಅದ. ಸೊ 8x ಈಕ್ವಲ್ ಟು ಎಷ್ಟಾಗುತ್ತೆ ಇಲ್ಲಿ 8 ಇಂಟು ಎಕ್ಸ್ ಅನ್ನೋದು 5 ಅಂತ ಬಂದದ. ಸೊ 8 ಇಲ್ಲಿ ಇಲ್ಲಿ 40 ಆಗ್ತದ. ಸೊ ಇಲ್ಲಿ 5 ಪೈಸಾದು 40 ಕಾಯಿನ್ ನಮಗೆ ಇಲ್ಲಿ ಬೇಕಾಗ್ತದ. ಸೊ ಇದ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. Next question. In an examination, the ratio pass to failure was 4:1. Had 30 fewer appeared and 20 fewer passed. The ratio pass to failure would have been 5:1. Find the number of students who appeared for the examination. So ಇಲ್ಲಿ ರೇಷಿಯೋ ಪಾಸ್ ಇಂದ ಫೇಲ್ ಗೆ ಇಲ್ಲಿ 4:1 ಅದ. ಸೊ 30ರಲ್ಲಿ ಇಲ್ಲಿ 20 ಪಾಸ್ ಆಗಿದಾರ. ಸೊ ನೆಕ್ಸ್ಟ್ ಇಲ್ಲಿ ರೇಷಿಯೋ ಪಾಸಸ್ ಥ್ರೂ ಫೇಲ್ಯೂರ್ 5:1 ಅದ. ಸೊ ಹಾಗಾದ್ರೆ ಇಲ್ಲಿ ನಾವು ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅದಾರ ಅನ್ನೋದು ಇಲ್ಲಿ ನಾವು ಕಂಡು ಹಿಡಿಬೇಕು. ಸೊ ಎಕ್ಸಾಮಿನೇಷನ್ ಗೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಎಷ್ಟು ಅದಾರ ಅನ್ನೋದ ಕಂಡು ಹಿಡಿಯಬೇಕು. ಸೊ ಇಲ್ಲಿ ಲೆಟ್ ಅ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಅಪಿಯರ್ಡ್ ಇನ್ ಟು ಬಿ 5x. ಸೊ ಇಲ್ಲಿ 5:1 ಒಳಗ ಇಲ್ಲಿ 5 ಜನ ಪಾಸ್ ಆಗಿರ್ತಾರೋ, ಒಬ್ಬ ಏನಾಗಿರ್ತಾನೋ ಫೇಲ್ ಆಗಿರ್ತಾನೋ. ಸೊ ಇಲ್ಲಿ ಟೋಟಲ್ ಅಪಿಯರ್ 5x, ದ ರೇಷಿಯೋ ಪಾಸ್ ಥ್ರೂ ಫೇಲ್ಯೂರ್ 4:1. ಸೊ ಫಾರ್ 4x is passed. So the total number of, one second, so correct ada. So ಇಲ್ಲಿ passes through failure 4:1 ಅದ. ಸೊ ಹಾಗಾಗಿ ಇದ 4x ಪಾಸ್ಡ್ ಆದ್ರೆ ಇಲ್ಲಿ x ಅನ್ನೋದು ಫೇಲ್ ಆಗ್ತದೆ. ಸೊ 30ರಲ್ಲಿ 30 ಜನ ಅಪೇರ್ಡ್ ಆಗಿರ್ತಾರೋ, 20 ಜನ ಇಲ್ಲಿ ಪಾಸ್ ಆಗ್ತಾರೋ, 10 ಜನ ಏನಾಗ್ತಾರ ಇಲ್ಲಿ ಫೇಲ್ ಆಗ್ತಾರೋ. ಸೊ 10 ಜನ ಪಾಸ್ ಆಗ್ತಾರ ಫೇಲ್ ಆಗ್ತಾರ ಅಂದ್ರೆ ಸೊ ಇಲ್ಲಿ 4x ಅದ. 4x ಒಳಗ 20 ಜನ ಪಾಸ್ ಆಗ್ತಾರ. ನೆಕ್ಸ್ಟ್ ಇಲ್ಲಿ x 10 ಜನ ಏನಾಗ್ತಾರ ಇಲ್ಲಿ ಫೇಲ್ ಆಗ್ತಾರ. ಸೊ ಇಲ್ಲಿ ಟೋಟಲ್ 5 ಅದ ಇಲ್ಲಿ ಅಪಿಯರ್ಡ್. ಸೊ ಇದನ್ನ ಈ x ಮೈನಸ್ 10 ನ ಈ ಕಡೆ ತಂದಾಗ ಇದ ಏನಾಗುತ್ತೆ ಇಂಟು ಆಗುತ್ತೆ. ಸೊ ಇಲ್ಲಿ 4x ಮೈನಸ್ 20 ಈಕ್ವಲ್ ಟು ಇದು ಈ ಕಡೆ ಹೋದ್ರೆ ಇಂಟು ಆದಾಗ 5x ಮೈನಸ್ 50 ಆಗುತ್ತೆ. ಸೊ ಈ 50 ಅನ್ನ ಈ ಕಡೆ ತಂದು ಈ 4x ಅನ್ನ ಈ ಕಡೆ ತಂದು ಈ 50 ಈ ಕಡೆ ತಂದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ. 50 ಮೈನಸ್ 20 ಅಂದಾಗ ಇಲ್ಲಿ 30 ಆಗುತ್ತೆ. ಸೊ ಇಲ್ಲಿ 5x ಮೈನಸ್ 4x ಅಂದ್ರೆ ಇಲ್ಲಿ x ಆಗುತ್ತೆ. ಸೊ x ನ ಬೆಲೆ ಇಲ್ಲಿ ಏನಾಗುತ್ತೆ 30 ಆಗುತ್ತೆ. ಸೊ ಇಲ್ಲಿ x ನ ಬೆಲೆ ನಮಗೆ 30 ಆಯ್ತು. ಬಟ್ ನಾವು ಕಂಡು ಹಿಡಬೇಕಾಗಿದ್ದು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ತಂದೆವು 5x ಅಂತ ತಂದೆವು. 5 ಇಂಟು 30. ಸೊ 5 ಇಂಟು 30 ಮಾಡಿದಾಗ 150 ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ ಇನ್ ಎಕ್ಸಾಮಿನೇಷನ್ 150 ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. The man has some hens and cows. The number of heads 48. The number of feet 140. How many cows are there ಅಂದರು. ಸೊ ಇಲ್ಲಿ ಟೋಟಲ್ ಕೋಳಿ ಮತ್ತು ಆಕಳು ಹಸುದ್ರೊಳಗ ಸೊ ಕೋಳಿ ಎಷ್ಟದಾವ ಅಂದ್ರೆ ಇಲ್ಲಿ ಕೋಳಿ ಮತ್ತು ಆಕಳು ಟೋಟಲ್ ಅವುಗಳ ತಲೆ 48 ಅದಾವು. ಅವುಗಳ ಕಾಲುಗಳು ಇಲ್ಲಿ ಏನದ 140 ಅದಾವು. ಸೊ ಟೋಟಲ್ ಇಲ್ಲಿ ಹೆಣ್ಣಕ ಮತ್ತೆ ಕೌಕ. ಸೊ ಇಲ್ಲಿ ಹೆಣ್ಣ 2 ಪಾದವನ್ನು ಹೊಂದಿರ್ತದ, ಕೌನು 2 ಪಾದವನ್ನು ಹೊಂದಿರ್ತದ. ಸೊ ಟೋಟಲ್ ಇದ 4 ಪಾದ. 4 ಪಾದ ಇಂಟು ಟೋಟಲ್ ಎಷ್ಟದಾವ 48 ಅದಾವು. ಸೊ 48 ಅಂದಾಗ ಸೊ 48 4 ಎಷ್ಟಾಗುತ್ತೆ ಇಲ್ಲಿ. ಸೊ ಈ ರೀತಿ ಬರಲ್ಲ ಇದ. ಒಂದ್ ಸೆಕೆಂಡ್. ಸೊ ಇದ ಇಲ್ಲಿ
ಕೋಳಿಗೂ 2 ಪಾದ ಇರ್ತಾವು, ಆಕಳಿಗೂ 2 ಪಾದ ಇರ್ತಾವು. ಸೊ 2 into 48 ಆಗುತ್ತೆ ಇದು. ಸೊ 2 into 48 ಅಂದ್ರೆ ಇಲ್ಲಿ 96 ಇಲ್ಲಿ ನಮಗ ಪಾದಗಳು ಬಂದು. ಸೊ 96 ಪಾದಗಳು ಟೋಟಲ್ 48 ಅದಾವು. ಹಾಗಾಗಿ 48ಕ್ಕ 96 ಪಾದ ಬಂದು. ಬಟ್ ನಾವು ಇಲ್ಲಿ ಹೆಣ್ಣದು 2 ಪಾದ ತಂದೆವು, ಕೌದು 2 ಪಾದ ತಂದೆವು. ಬಟ್ ಇಲ್ಲಿ ಕೌಕ ಇನ್ನ 2 ಎಕ್ಸ್ಟ್ರಾ ಕಾಲ್ ಇರ್ತಾವು. ಸೊ ಇಲ್ಲಿ ಎಕ್ಸ್ಟ್ರಾ ಕಾಲ್ ಏನದಾವು, ಸೊ ಇಲ್ಲಿ 140ರಲ್ಲಿ, ಸೊ 140ರಲ್ಲಿ 94 ಅಂದ್ರೆ ಇಲ್ಲಿ 44 ಅದಾವು. ಸೊ ಈ ಎಕ್ಸ್ಟ್ರಾ 44 ಇಲ್ಲಿ ನಮಗ ಪಾದ ಉಳಿದಾವು. ಸೊ ಈ ಎಕ್ಸ್ಟ್ರಾ 44 ಪಾದ ಏನು ಉಳಿದಾವಲ್ಲ, ಸೊ ಈ ಎಕ್ಸ್ಟ್ರಾ 44 ಪಾದ ಈ ಕೌದ್ ಆಗಿರ್ತಾವು. ಕೌಕ ಇನ್ನ 2 ಎಕ್ಸ್ಟ್ರಾ ಪಾದ ಇರ್ತಾವು. ಸೊ ಹಾಗಾಗಿ 2 1 2 22. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಸೊ ಇಲ್ಲಿ 22 ಕೌದಾವ ಅಂದ್ರೆ 22 into 4 ಮಾಡಿದ್ರೆ ಇಲ್ಲಿ 88 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನ ಎಷ್ಟು ಉಳಿದು ಇಲ್ಲಿ 26. ಸೊ 26 ಕೋಳಿಗಳು ಇದಾವ ಅಂದ್ರೆ ಇಲ್ಲಿ 52 ಇಲ್ಲಿ ಹೆಣ್ಣ 52 ಪಾದಗಳು ಇಲ್ಲಿ ಇರ್ತಾವು. ಕೋಳಿಗಳಿಗೆ 26 ಕೋಳಿಗಳಿಗೆ 52 ಪಾದ ಇರ್ತಾವ. ಟೋಟಲ್ ಇದ 140 ಪಾದ ಆಗುತ್ತೆ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಹೆಡ್ಸ್ ಕೌ ಮತ್ತ ಹೆಣ್ಣದ 48 ಇಲ್ಲಿ ಆಗ್ತದ. ಸೊ ಆನ್ಸರ್ 22 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ 27 a cube minus 2 raised to 2 root 2 b cube is equal to ಅಂದರು. ಸೊ ಇದ ಡೈರೆಕ್ಟ್ ಫಾರ್ಮುಲಾ ಪ್ರಕಾರ ನೋಡೋದಾದ್ರೆ a cube minus b cube. ಸೊ a cube minus b cube ಫಾರ್ಮುಲಾಗ ಇದ ಅದ. ಸೊ ಇಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಆಗ್ತದ ಅಂದ್ರೆ a minus b into a square plus b square plus ab. ಸೊ ಇದು ಎಲ್ಲಿ ಅದ, ಸೊ ಅದ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ a ಅಂದ್ರೆ ಏನಾಗುತ್ತೆ, ಇದರ ಕ್ಯೂಬ್ ರೂಟ್ ಅನ್ನ ತಕೊಂಡಾಗ 3a ಆಗುತ್ತೆ. ಸೊ ಇದರ ಕ್ಯೂಬ್ ರೂಟ್ ತಕೊಂಡಾಗ ರೂಟ್ 2b ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ, 1 ಸೆಕೆಂಡ್, ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಇಪ್ಪ p by x plus q by y equal to m, q by x plus p by y equal to n, then what is the x by y is equal to ಅಂದರು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಇದು. ಸೊ ಇದನ್ನ ಇನ್ ಡೀಟೇಲ್ ಆಗಿ ನಾವು ಸಾಲ್ವ್ ಮಾಡಿದಾಗ x by y equal to np minus mp divided by mp minus nq ಅಂತ ಇಲ್ಲಿ ಆಗುತ್ತೆ. ಸೊ np minus mq divided by mp minus nq ಅನ್ನೋದು ಇಲ್ಲಿ ಆಗುತ್ತೆ. ಸೊ ಇದನ್ನ ಡೀಟೇಲ್ ಆಗಿ ನಿಮ್ಗೆ ಗ್ರೂಪ್ ನಲ್ಲಿ ಹಾಕಿರ್ತೀನಿ, ನೀವು ಇದನ್ನ ನೋಡಬಹುದು. ಸ್ವಲ್ಪ ಲೆಂತಿ ಅದ ಇದು. ಸೊ ನೆಕ್ಸ್ಟ್ ದ ಸಮ್ ಆಫ್ x raised to 4 minus xy plus 2y square and minus x raised to 4 plus xy plus 2y square is ಅಂದರು. ಸೊ ಇದ monomial and polynomial in y, binomial and polynomial, trinomial, polynomial, monomial and polynomial in x ಅಂದರು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, monomial and polynomial in y ಅಂತ ಆಗ್ತದೆ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ಇಕ್ವೇಶನ್ ಅಂದರು x minus ky equal to 2, 3x plus 2y equal to minus 5. ಸೊ ಇಲ್ಲಿ ಏನಾಗುತ್ತೆ, x minus ky equal to 2, ಇನ್ನೊಂದು 3x plus 2y equal to minus 5. ಸೊ ಇದಕ್ಕೆ ಇಂಟು 3 ಇಲ್ಲಿಂದ ಮಾಡ್ರಿ, ಇಲ್ಲಿ 3x ಆಗುತ್ತೆ, ಇಲ್ಲೂ 3ky ಆಗುತ್ತೆ, ಇದು 6 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3x ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಆಫ್ minus 2y minus 3ky ಅಂತ ಆಗುತ್ತೆ. ಇಲ್ಲಿ 6 ಮೈನಸ್ ಪ್ಲಸ್ ಆಗಿರ್ತದೆ ಇದೆ. ನೆಕ್ಸ್ಟ್ ಇಲ್ಲಿ ಮೈನಸ್ y ಅನ್ನ ಕಾಮನ್ ತಕೊಂಡಾಗ
ಇಲ್ಲಿ 2 ಪ್ಲಸ್ y ಆಗುತ್ತೆ ಈಕ್ವಲ್ ಟು 11 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದ. k ಇಸ್ ನಾಟ್ ಈಕ್ವಲ್ ಟು -2/3 ಅಂತ ಆಗುತ್ತೆ. ಸೊ ಇದು ಸ್ವಲ್ಪ ಟ್ರಿಕ್ಕಿ ಅದ, ಇದನ್ನ ಗ್ರೂಪ್ ನಲ್ಲಿ ಸಾಲ್ವ್ ಮಾಡಿ ಹಾಕಿರ್ತೀನಿ. ಸ್ವಲ್ಪ ಇಲ್ಲೋ ಮಿಸ್ಟೇಕ್ ಆಗಿದೆ, ಅದ ನೋಡ್ತೀನಿ. ನೆಕ್ಸ್ಟ್ ಕ್ವಶನ್, ದೇರ್ ಆರ್ 47 boys in a class. This is a 4 times the number of girls. How many girls are there in a class? ಸೊ ಇಲ್ಲಿ 48 ಬಾಯ್ಸ್ ಇದಾರು. ಸೊ ಅದರ 3 ಪಟ್ಟು ಏನೈತಿ 3 more than the 4 times ಏನೈತಿ ಇಲ್ಲಿ ಗರ್ಲ್ಸ್ ಅದಾರ ಅಂತ. ಸೊ ಹೌ ಮೆನಿ ಗರ್ಲ್ಸ್ ಆರ್ ಇನ್ ಅ ಕ್ಲಾಸ್ ಅಂತ ಕೇಳಿದಾರು. ಸೊ ಇಲ್ಲಿ 48 ಇದಾರು. ಸೊ ಗರ್ಲ್ಸ್ ದ ಅದರ 4 ಪಟ್ಟ ಪ್ಲಸ್ 3 ಅದಾರು. ಸೊ ಆಗ ಇಲ್ಲಿ ಈ 3 ಈ ಕಡೆ ಬರ್ತಾನೆ ಏನಾಗುತ್ತೆ ಮೈನಸ್ ಆಗುತ್ತೆ. 47 ಒಳಗ 3 ಹೋಗ್ತಾನೆ 44 ಆಗುತ್ತೆ. ಸೊ 4 ಇಂಟು ಜಿ ಅದ. ಸೊ 4 ಈ ಕಡೆ ಬರ್ತಾನೆ ಭಾಗಾಕಾರ ಆಗುತ್ತೆ. ಜಿ ಎಷ್ಟಾಗುತ್ತೆ ಇಲ್ಲಿ 11 ಆಗ್ತದೆ. ಸೊ ಗರ್ಲ್ಸ್ ಎಷ್ಟಿದಾರು 11 ಜನ ಇಲ್ಲಿ ಅದಾರು. ನೆಕ್ಸ್ಟ್ ದ 15th ಟರ್ಮ್. ಸೊ ಇಲ್ಲಿ 15ನೇ ಟರ್ಮ್ ನ ಕಂಡುಹಿಡಬೇಕು. ಸೊ ಇಲ್ಲಿ n ಈಕ್ವಲ್ ಟು 15 ಆಗುತ್ತೆ, a ಈಕ್ವಲ್ ಟು 21 ಆಗುತ್ತೆ, d ಈಕ್ವಲ್ ಟು 16 ಮೈನಸ್ 21 ಅಂದ್ರೆ ಇಲ್ಲಿ -5 ಆಗುತ್ತೆ. ಸೊ ಇಲ್ಲಿ ನಾವು 15ನೇ ಟರ್ಮ್, ಸೊ ಇದು ಅಪ್ ಟು ಕಂಟಿನ್ಯೂ ಇರ್ತದೆ. ಸೊ ಇಲ್ಲಿ ನಾವು 15ನೇ ಟರ್ಮ್ ಅನ್ನ n ಅನ್ನ ಕಂಡುಹಿಡಬೇಕು. ಸೊ ಇಲ್ಲಿ ಫಾರ್ಮುಲಾ ಏನ tn ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು d ಆಗುತ್ತೆ. ಇಲ್ಲಿ t15 ಈಕ್ವಲ್ ಟು a ಅಂದ್ರೆ 21, n ಮೈನಸ್ 1 ಅಂದರು. ಸೊ 15 n ಅದ. ಸೊ ಅದರಲ್ಲಿ 1 ಹೋಗ್ತಂದ್ರೆ 14 ಮೈನಸ್ ಇಲ್ಲಿ d ಅಂದ್ರೆ 5. ಸೊ 14 ಇಲ್ಲಿ 70 ಆಗುತ್ತೆ. ಸೊ 21 ಮೈನಸ್ 70 ಆಗುತ್ತೆ. ಸೊ 21ರಲ್ಲಿ 21 ಹೋಗ್ತಂದ್ರೆ ಇಲ್ಲಿ ಏನಾಗುತ್ತೆ 49 ಆಗುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಏನದ ಮೈನಸ್ ಅದ. ಸೊ -49 ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಡೀಟೇಲ್ ದಾಗದ ನೀವು ನೋಡ್ಕೋಬಹುದು. ಸೊ ಇವೆಲ್ಲ ಈಜಿ ಇದಾವು ಅರ್ಥಮೆಟಿಕ್ ಮ್ಯಾಗ. ನೆಕ್ಸ್ಟ್ ಕ್ವಶನ್, a square garden has a side length of 3x plus 2 meters. Write an expression area of a garden. Simplify it using a algebraic identities. ಸೊ ಸ್ಕ್ವೇರ್ ಅದ ಅಂದ್ರ 3x plus 2 ಇದ ಒಂದ್ ಸೈಡ್ ಆಯ್ತು. ಇದನ್ನ ಸ್ಕ್ವೇರ್ ಮಾಡಿದಾಗ ನಮ್ಗೆ ಏರಿಯಾ ಸಿಗ್ತದ. ಸೊ ಇದನ್ನ ಸ್ಕ್ವೇರ್ ಮಾಡಿದಾಗ ಇದ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೋಗದ. ಸೊ a ಸ್ಕ್ವೇರ್ ಅಂದ್ರ 9x ಸ್ಕ್ವೇರ್ ಆಗುತ್ತೆ. b ಸ್ಕ್ವೇರ್ ಅಂದ್ರ 2 ಅದ 4 ಆಗುತ್ತೆ. 2ab ಅಂದ್ರ 2 2 4 4 3 12x ಇಲ್ಲಿ ಆಗ್ತದ. ಸೊ 9 ಸ್ಕ್ವೇರ್ ಪ್ಲಸ್ 4 ಪ್ಲಸ್ 12x. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದ. ನೆಕ್ಸ್ಟ್, do the numbers 12, 52, 72, 73 from a AP. If yes, it is next term will be ಅಂದರು. ಸೊ ಇಲ್ಲಿ AP ಆಗ್ಬೇಕಂದ್ರೆ ಅವ ಡಿಫರೆನ್ಸ್ ಸೇಮ್ ಇರಬೇಕು. ಸೊ ಅವಾಗ ಮಾತ್ರ ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ ಆಗಕ್ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಡಿಫರೆನ್ಸ್ ಏನೈತಿ ಚೇಂಜ್ ಅದ. ಸೊ ಹಾಗಾಗಿ ಇದ ನೋ ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ನೋ ಅಂತ ಆಗ್ತದ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸಮ್ ಆಫ್ ಫಸ್ಟ್ 40 ಟರ್ಮ್ಸ್ ಇನ್ ಎಪಿ whose 4th term is 8, 6th term is 14. ಸೊ ಇದನ್ನ ಈಗಾಗಲೇ ಒಂದ್ಸಲ ಹಿಂದಿನ ಕ್ಲಾಸ್ಗಳಲ್ಲಿ ಎಲ್ಲ ಹೇಳಿರ್ತೀನಿ. ಸೊ ನೀವು ಮಾಡಬಹುದು ಇವನ್ನ. ಸೊ ಇಲ್ಲಿ a plus 3d equal to 8, a plus 5d equal to a plus 3d equal to 8, a plus 5d equal to 14. ಸೊ ಇಲ್ಲಿ 4ನೇ ಟರ್ಮ್ ಕೊಟ್ಟಾಗ 3d ಅಂತ ತಗೋಬೇಕು. ಇಲ್ಲಿ 6ನೇ ಟರ್ಮ್ ಕೊಟ್ಟಾಗ 5d ಅಂತ ತಗೋಬೇಕು. a plus 5d. ಸೊ ಯಾವುದೇ ಸಂಖ್ಯೆ ಟರ್ಮ್ ಅನ್ನ ಇಲ್ಲಿ ತಗೊಂಡಾಗ ಏನೈತಿ ಅದರ ಹಿಂದಿನ ಸಂಖ್ಯೆನ ತಗೊಂಡು ಇಲ್ಲಿ d ಕೂಡ ಜಾಯಿಂಟ್ ಮಾಡಿ ತಗೋಬೇಕು. ಸೊ ಇದನ್ನ ನಾವು ಸಾಲ್ವ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ a ಗೆಟ್ ಕ್ಯಾನ್ಸಲ್, ಇಲ್ಲಿ -5d ಒಳಗ 3d ಹೋಗ್ತಾರ -2d ಆಗುತ್ತೆ. ಸೊ ಇಲ್ಲಿ
14ರಲ್ಲಿ 8 ಹೋದ್ರೆ ಏನಾಗುತ್ತೆ ಇಲ್ಲಿ ಮೈನಸ್ 6 ಆಗುತ್ತೆ. ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ಡಿ ಈಕ್ವಲ್ ಟು 3 ಆಗುತ್ತೆ. ಸೊ ಈ ಡಿ ಬೆಲೆಯನ್ನ ನಾವು ಇದರಲ್ಲಿ ಹಾಕಿದಾಗ ಇಲ್ಲಿ ಏನಾಗುತ್ತೆ, ಸೊ 3 3 9 ಆಗುತ್ತೆ. ಈ 9 ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. ಇಲ್ಲಿ ಎ ಈಕ್ವಲ್ ಟು -1 ಆಗುತ್ತೆ. ಸೊ ಎ ಈಕ್ವಲ್ ಟು ಇಲ್ಲಿ -1 ಆಗುತ್ತೆ. ಡಿ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ 3 ಆಗುತ್ತೆ. ಸೊ ಎ ಈಕ್ವಲ್ ಟು -1, ಡಿ ಈಕ್ವಲ್ ಟು 3. ಬಟ್ ನಾವು ಕಂಡು ಹಿಡಿಬೇಕು ಇದು find the sum of 40 terms. So Sn equal to n by 2 into 2a plus n minus 1 into d. So ಇಲ್ಲಿ Sn ಅನ್ನ ಕಂಡು ಹಿಡಿಬೇಕು. ಇಲ್ಲಿ n ಅನ್ನೋದು ಗೊತ್ತದ 40/20 ಅದ. ಸೊ 2 into a ಅಂದ್ರೆ ಏನ್ ಬಂತು -1 ಬಂತು, n ಅಂದ್ರೆ 40, 40ರಲ್ಲಿ 1 ಕಳಿತ ಅಂದ್ರೆ 39, d equal to 3. ಸೊ ಇದನ್ನ ಬಿಡಿಸಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತದ ಅಂದ್ರೆ 2300 ಇಲ್ಲಿ ಆನ್ಸರ್ ಬರ್ತದ. ಇಲ್ಲಿ 2 ಒಂದೇ 2 20 ಇಂಟು ಇಲ್ಲಿ -2 ಆಗುತ್ತೆ ಪ್ಲಸ್ 39 3 ಎಷ್ಟಾಗುತ್ತೆ 117 ಆಗುತ್ತೆ. ಸೊ 117ರಲ್ಲಿ 2 ಹೋತಂದ್ರೆ 115. ಸೊ 20 ಇಂಟು 115. ಸೊ 20 ಇಂಟು 115 ಮಾಡಿದಾಗ ನಮ್ಗೆ 2300 ಇಲ್ಲಿ ಆಗ್ತದ. ಸೊ ನೆಕ್ಸ್ಟ್ ಕ್ವಶನ್, the sum of a numerator and a denominator of a fraction is equal to 7. 4 times the numerator is 8 less than 5 times the denominator. Find the fraction ಅಂದರು. ಸೊ ಇಲ್ಲಿ x plus y equal to 7. ಇಲ್ಲಿ ನ್ಯೂಮಿನೇಟರ್ ಮತ್ತು ಡಿನಾಮಿನೇಟರ್ ಫ್ರಾಕ್ಷನ್ is equal to 7 ಅಂದ್ರೆ ಇಲ್ಲಿ x by y ಅನ್ನೋ ಒಂದು ಫ್ರಾಕ್ಷನ್ ತೊಂದಿವಿ ಅಂದ್ರೆ ಸೊ ಇವುಗಳ ಸಮ್ ಏನಾಗಿರ್ತದ 7 ಆಗಿರ್ತದ ಅಂತ ಹೇಳಿದರು. 4 ಟೈಮ್ಸ್ ದ ನ್ಯೂಮಿನೇಟರ್ ಅಂದ್ರೆ ಇಲ್ಲಿ 4x ನ್ಯೂಮಿನೇಟರ್ is less than 5 times of ಡಿನಾಮಿನೇಟರ್ ಅಂದ್ರೆ 5y ದ 8 ಲೆಸ್ ಅದ ಅಂತ ಹೇಳಿದರು. ಸೊ x plus 4y equal to 7, 4x equal to 5y minus 8. ಸೊ ಇದನ್ನ ಈ 5y ಅನ್ನ ಈ ಕಡೆ ತಂದಾಗ ಇದು ಏನಾಗುತ್ತೆ, ಇದು ಪ್ಲಸ್ ಇದ್ದಿದೆ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಸೊ ಇಲ್ಲಿ ಸೊ ಇವೆರಡು ಈಕ್ವಲ್ ಅದಾವ ಅಂತ ಹೇಳಿದರು. ಸೊ ಇಲ್ಲಿ ಎರಡು ತರ ಬಿಡಿಸಬಹುದು. ಇಲ್ಲಿ x ನ ಬೆಲೆಯನ್ನು ತೊಂದ ನೀವು 7 minus y ಅಂತ ಮಾಡ್ಕೊಂಡು ಇದನ್ನ ಬಿಡಿಸಬಹುದು, ಅಥವಾ ಇದನ್ನ ಡೈರೆಕ್ಟ್ ಸಾಲ್ವಿಂಗ್ ಮೆಥಡ್ ಒಳಗೆ ಇಲ್ಲಿ ಎರಡು ಕಡೆ ಕ್ಯಾನ್ಸಲೇಷನ್ ಮಾಡಿ ಅದನ್ನು ಕೂಡ ಇಲ್ಲಿ ಮಾಡಬಹುದು. ಸೊ ಇಲ್ಲಿ ಡೈರೆಕ್ಟ್ ಅವರ x equal to 7 minus y. ಸೊ ಇಲ್ಲಿ ಈ ಇಕ್ವೇಶನ್ ಒಳಗೆ ಈ y ಅನ್ನ ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. ಸೊ ಈ x ಬೆಲೆಯನ್ನ ಇದ್ರೊಳಗೆ ಹಾಕಿದಾಗ 4x equal to 5y minus 8 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 7 28 ಆಗುತ್ತೆ. 4 into minus y ಅಂದ್ರೆ minus 4y ಆಗುತ್ತೆ. ಸೊ 5y minus 8. ಸೊ 28 ಈ ಪ್ಲಸ್ ಮೈನಸ್ 8 ಅನ್ನ ಈ ಕಡೆ ತಂದಾಗ ಪ್ಲಸ್ ಆಗುತ್ತೆ. 28 ಪ್ಲಸ್ 8 ಅಂದ್ರೆ ಇಲ್ಲಿ 36 ಆಗುತ್ತೆ. ಸೊ ಈ ಕಡೆ 5y ಪ್ಲಸ್ 4y ಅಂದ್ರೆ 9y ಆಗುತ್ತೆ. ಸೊ ಇಲ್ಲಿ y equal to ಏನಾಗುತ್ತೆ, ಇಲ್ಲಿ 9 ಒಂದೇ ಆಗುತ್ತೆ, ಇಲ್ಲಿ 9 4 ಆಗುತ್ತೆ. ಸೊ y equal to ಇಲ್ಲಿ 4 ಅಂತ ಬಂತು. ಸೊ ಇಲ್ಲಿ y equal to 4 ಅಂತ ಬಂತಂದ್ರೆ ಸೊ ಇಲ್ಲಿ ನಮಗೆ x plus y equal to 7 ಅದ. ಸೊ y equal to 4 ಅಂತ ಬಂತಂದ್ರೆ x plus 4 equal to 7. ಸೊ ಇಲ್ಲಿ x equal to ಏನಾಗುತ್ತೆ, ಈ 4 ಇದ್ದಿದ್ದು ಈ ಕಡೆ ಹೋತಂದ್ರೆ ಮೈನಸ್ ಆಗುತ್ತೆ. ಸೊ 7 minus 4 ಅಂದ್ರೆ ಇಲ್ಲಿ 3 ಆಗುತ್ತೆ. ಸೊ x equal to ಇಲ್ಲಿ 3 ಆಯ್ತು. ಸೊ x by y ಅನ್ನ ನಾವು ಕಂಡು ಹಿಡಿಬೇಕು. ಇಲ್ಲಿ 3/4 ಅಂತ ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ GP has a first term a equal to 3, last term l equal to 96. Sum of terms s equal to 189. Find the numbers of terms in it ಅಂದರು. ಸೊ ಇಲ್ಲಿ n ಅನ್ನ ನಾವು ಕಂಡು ಹಿಡಿಬೇಕು. ಸೊ ಇಲ್ಲಿ a ಅನ್ನ ಕೊಟ್ಟಿದ್ದಾರೆ 3 ಅದ, l ಅನ್ನ ಕೊಟ್ಟಿದ್ದಾರೆ 96 ಅದ, s ಅನ್ನ 189 ಅದ. ಸೊ ಇಲ್ಲಿ n ಅನ್ನ ಕಂಡು ಹಿಡಿಬೇಕು ನಾವು. ಲಾಸ್ಟ್ ಟರ್ಮ್ ಈಕ್ವಲ್ ಟು a ಇಂಟು r ಅಷ್ಟು n ಮೈನಸ್ 1 ಅಂತ ಇರ್ತದೆ. ಸೊ a ಕೊಟ್ಟಿದ್ದಾರೆ, l ಕೊಟ್ಟಿದ್ದಾರೆ, s ಅನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನಮ್ಗೆ ಇಲ್ಲಿ l ಈಕ್ವಲ್ ಟು a ಇಂಟು r ಅಷ್ಟು n ಮೈನಸ್ 1 ಅದ. ಸೊ l ಅನ್ನೋದು 96, a ಅನ್ನೋದು 3. ಸೊ ಈ 3 ಇದ್ದಿದ್ದು ಈ ಕಡೆ ಬರ್ತಂದ್ರೆ ಏನಾಗುತ್ತೆ, ಇಲ್ಲಿ ಇಂಟು ಅದ ಈ ಕಡೆ ಬರ್ತಂದ್ರೆ ಭಾಗಾಕಾರ ಆಗುತ್ತೆ. ಇಲ್ಲಿ 3 ಒಂದೇ, ಇಲ್ಲಿ 3 3 3 32 ಆಗುತ್ತೆ. ಸೊ r ಅಷ್ಟು n ಮೈನಸ್ 1 ಈಕ್ವಲ್ ಟು 32 ಅದ. ಸೊ ನೆಕ್ಸ್ಟ್
r is to n minus 1 ಅದ ಇದೆ. ನೆಕ್ಸ್ಟ್ ಇಲ್ಲಿ Sn equal to a into r is to n minus 1 divided by r minus 1 ಅದ. ಸೊ ಇಲ್ಲಿ 89 ಸೊ 3 into r is to n minus 1 divided by r minus 1 ಸೊ ಇದು 63 ಇಲ್ಲಿ ಆಗ್ತದೆ. ಸೊ r is to n minus 1 is 32, rn equal to 32 r ಆಗುತ್ತೆ ಇಲ್ಲಿ. ಸೊ ಇವುಗಳ ಬೆಲೆಯನ್ನ ಇಲ್ಲಿ ಹಾಕಿದಾಗ ನಮಗ r equal to ಇಲ್ಲಿ 2 ಅಂತ ಆಗುತ್ತೆ. ನೆಕ್ಸ್ಟ್ ಸೊ ಇಲ್ಲಿ r n minus r is to n minus 1 equal to 32 ಅದ. ಸೊ r equal to 2. ಸೊ r equal to 2 ಹಾಕಿ ಇಲ್ಲಿ n minus 1 equal to 32 ಅದ. ಸೊ ಈ 32 ಅನ್ನ ಯಾವ ರೀತಿ ಬರೀಬಹುದು ಅಂದ್ರೆ 2 raised to 5. ಸೊ ಈ 2 raised to n minus 1 ಅದ. ಸೊ ಈ 2 raised to minus 2 raised to 5 ಅದ. ಸೊ ಆಗ n minus 1 equal to 5 ಆಗುತ್ತೆ. ಸೊ n equal to ಈ ಪ್ಲಸ್ 1 ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ 1 ಇದ್ದಿದ್ದು ಈ ಕಡೆ ಬಂದ್ರೆ ಪ್ಲಸ್ 1 ಆಗುತ್ತೆ. ಸೊ n equal to ಇಲ್ಲಿ 6 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ m if the roots of the following quadratic equation are equal ಅಂದರು. ಸೊ ಇಲ್ಲಿ ಬೋತ್ a and b ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಸೊ ಇದನ್ನ ಬಿಡಿಸಿದಾಗ ನಮಗೆ m ನ ಬೆಲೆ ಇಲ್ಲಿ 3 ಮತ್ತು -5 ಎರಡು ಇಲ್ಲಿ ಕರೆಕ್ಟ್ ಬರ್ತಾವು. ಸೊ ಹಾಗಾಗಿ ಬೋತ್ a and b ಆರ್ ಕರೆಕ್ಟ್ ಆಗ್ತದೆ. Next question, the total railway pair 5 members in a tier 3, 3 members in tier 2 is a Rs 2050, whereas the total railway pair for 8 members in tier 3 and 5 members in tier 2 is 3350. Find the pair to be paid by a couple traveling through 2 tier ಅಂದರು. ಸೊ ಇಲ್ಲಿ ಟೈರ್ 5 ಟೈರ್ 3 ಸೊ ಇಲ್ಲಿ 2050 ಅದ. ಸೊ ಟೈರ್ 8 ಮೆಂಬರ್ಸ್ ಸೊ ಟೈರ್ 3 ಒಳಗ ಹಾಗೆ 5 ಮೆಂಬರ್ಸ್ ಟೈರ್ 2 ಒಳಗ ಇಲ್ಲಿ 3350 ಕೊಟ್ಟಿದ್ದಾರೆ. ಸೊ ಇದನ್ನ ಸಾಲ್ವಿಂಗ್ ಮೆಥಡ್ ಮುಖಾಂತರ ಮಾಡಬಹುದು. ಸೊ ಎರಡು ಕಡೆ ಇಲ್ಲಿ ಏನೈತಿ ಎರಡು ಇಕ್ವೇಶನ್ ಇದಕ್ಕೆ ಎಂಟರ್ಲೆ ಇದಕ್ಕೆ 5ರ್ಲೆ ಇಂಟು ಮಾಡ್ಕೊಂಡು ಸೊ ನಾವು ಇಲ್ಲಿ x ಮತ್ತು y ಮತ್ತು x ಮತ್ತು y ಬೆಲೆಯನ್ನ ಕಂಡುಹಿಡಿಬಹುದು. ಸೊ ಅವಾಗ y ನ ಬೆಲೆ 350 ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಟೈರ್ 2 ದವರಿಗೆ ಏನೈತಿ ಇಲ್ಲಿ 350 ರೂಪಾಯಿ ಆಗ್ತದೆ. ಸೊ ನೆಕ್ಸ್ಟ್ ಜಿಪಿ ಒಳಗದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಕೇಳಿದರು. ಸೊ Sn equal to a into r is to n minus 1 divided by r minus 1. ಸೊ ಈ ಫಾರ್ಮುಲಾದಾಗ ಹಾಕಿ ಬಿಡಿಸೋದು. ಸೊ ಇಲ್ಲಿ a ಅನ್ನೋದು ಏನಾಗುತ್ತೆ 2 ಆಗುತ್ತೆ, r ಅನ್ನೋದು ಏನಾಗುತ್ತೆ 6/2 ಅಂದ್ರೆ 3 ಆಗುತ್ತೆ. ಸೊ a ಗೊತ್ತಾಯ್ತು, r ಗೊತ್ತಾಯ್ತು. ಸೊ ಇಲ್ಲಿ ಸಮ್ ಆಫ್ 4 ಟರ್ಮ್ಸ್ n equal to 4 ಆಗುತ್ತೆ. ಸೊ ಈ ಎಲ್ಲಾ ಬೆಲೆಗಳನ್ನ n ಬೆಲೆ 4, a ಬೆಲೆ 2, r ಬೆಲೆ 3. ಸೊ ಇವನ್ನೆಲ್ಲ ಹಾಕಿದಾಗ ನಮ್ಗೆ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ ಇಲ್ಲಿ 80 ಇಲ್ಲಿ ಆನ್ಸರ್ ಬರ್ತದೆ. ಸೊ ಇದನ್ನ ನೋಡ್ಕೋಬಹುದು, ಈಸಿ ಅದ. ನೆಕ್ಸ್ಟ್ ಜಾಮೆಟ್ರಿಕ್ ಮೀನ್ ಬಿಟ್ವೀನ್ 8 and 32 ಅಂದರು. ಸೊ ಜಾಮೆಟ್ರಿಕ್ ಮೀನ್ ಅನ್ನ ಕಂಡು ಹಿಡಿಬೇಕಂದ್ರೆ ಫಾರ್ಮುಲಾ ಇಂದ ರೂಟ್ ಆಫ್ ಎ ಬಿ. ಸೊ ಜಾಮೆಟ್ರಿಕ್ ಮೀನ್ ರೂಟ್ ಆಫ್ ಎ ಬಿ. ಸೊ ಇಲ್ಲಿ ಎ ಎಷ್ಟದ 8 ಅದ, ಬಿ ಎಷ್ಟದ 32. ಸೊ 32 ಎಂಟ್ಲೆ ಎಷ್ಟಾಗುತ್ತೆ 256 ಆಗುತ್ತೆ. ಸೊ 256 ರೂಟ್ ಸ್ಕ್ವೇರ್ ಏನಾಗುತ್ತೆ ಇಲ್ಲಿ ರೂಟ್ 16 ಆಗುತ್ತೆ. ಸೊ 16 ಇಲ್ಲಿ ಆನ್ಸರ್ ಆಗ್ತದೆ. ನೆಕ್ಸ್ಟ್ if a numerator of a fraction is multiplied by 2 and its denominator increased by 1, it becomes 1. However, if the numerator is increased by 4, denominator is multiplied by 2, the fraction becomes 1/2. Find the fraction ಅಂದರು. ಸೊ ಇಲ್ಲಿ ಡೀಟೇಲ್ ಆಗದ. ಸೊ ಟೈಮ್ ಭಾಳ ಆಗೋದ್ರಿಂದ ಇದನ್ನ ಡೈರೆಕ್ಟ್ ನಿಮಗೆ ತೋರಿಸಿದ್ನು, ಇದನ್ನ ನೀವು ನೋಡ್ಕೋಬಹುದು. ಸೊ ಈಸಿ ಆಗದ. ಸೊ ಎರಡು ಇಕ್ವೇಶನ್ ಗಳನ್ನು ತಗೊಂಡು ಇಲ್ಲಿ ಸಾಲ್ವ್ ಮಾಡಿದ್ದಾರೆ. ನೆಕ್ಸ್ಟ್ ದ ಸಮ್ ಆಫ್ 41 ಟರ್ಮ್ಸ್ ಇನ್ ಎಪಿ, ಮಿಡಲ್ ಟರ್ಮ್ ಇಸ್ 40 ಅಂದರು. ಸೊ ಮಿಡಲ್ ಟರ್ಮ್ ಅನ್ನ ಕಂಡು ಹಿಡಬೇಕಂದ್ರೆ ಇಲ್ಲಿ ನೋಡಬಹುದು ನಂಬರ್ ಆಫ್ ಟರ್ಮ್ಸ್ ಇಂಟು ಮಿಡಲ್ ಟರ್ಮ್. ಸೊ ಇಲ್ಲಿ ಡೈರೆಕ್ಟ್ ನಾವು ಆನ್ಸರ್ ಅನ್ನ ತೆಗಿಬಹುದು. ಸೊ 41 ಟರ್ಮ್ ಇಲ್ಲಿ 40. ಸೊ 2 ಇಂಟು ಮಾಡಿದಾಗ ನಮಗೆ 1640
40 ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ the 4 term GP is 54, 7 term is 1458 ಕಾಮನ್ ರೇಷಿಯೋ ಆಫ್ GP ಅಂದರು. ಸೊ ಇಲ್ಲಿ r ಅನ್ನ ಕಂಡು ಹಿಡಿಬೇಕು. ಸೊ ಇಲ್ಲಿ a into r cube equal to 54, a into r raised to 6 is 1458. ಸೊ ಎರಡನ್ನು ಮಾಡಿದಾಗ ಇಲ್ಲಿ a ಗೆಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ r cube ಕ್ಯಾನ್ಸಲ್ ಆಗಿ r cube equal to ಸೊ ಈ ಕಡೆ ಉಳಿತದ. ಸೊ ಇಲ್ಲಿ 54 1s 54 27 ಆಗುತ್ತೆ. ಸೊ r cube equal to 27 ಆಗುತ್ತೆ. ಸೊ r equal to ಇಲ್ಲಿ ಏನಾಗುತ್ತೆ 3 ಅಂತ ಆಗುತ್ತೆ. ಸೊ ಆಪ್ಷನ್ ಡಿ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ದ 10 digit of a 2 digit number is the 3 times a unit digit. The sum of a number of and the unit digit is 32. Find the number ಅಂದರು. ಸೊ ಇಲ್ಲಿ a equal to 3 b ಅಂತ. ಸೊ ಇಲ್ಲಿ 10 digit a plus b equal to 32 ಆಗ್ತದ. ನೆಕ್ಸ್ಟ್ ಸೊ ಇಲ್ಲಿ a ಬೆಲೆಯನ್ನ ಏನೈತಿ ಇಲ್ಲಿ ಇದ್ರಾಗ ಹಾಕಿದಾಗ ನಮಗೆ b equal to 1 ಆಗುತ್ತೆ. ಸೊ a equal to 3a ಅಂತ ತೊಂದರು. ಸೊ 3b ಅಂತ ತೊಂದರು. ಸೊ b ಬೆಲೆ 1 ಅಂತ ಬಂತು. a equal to 3b ಅಂದ್ರೆ a equal to 3 ಆಗುತ್ತೆ. ಸೊ b ಬೆಲೆ 1 ಆಯ್ತು, a ಬೆಲೆ 3 ಆಯ್ತು. ಸೊ ಅದನ್ನ ಇಲ್ಲಿ ನಾವು ಈ ಫಾರ್ಮುಲಾದಾಗ ಹಾಕಿದಾಗ ಏನಾಗುತ್ತೆ ಸೊ 31 ಇಲ್ಲಿ ನಮಗೆ ಆನ್ಸರ್ ಬರುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.